ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಕೆವಿನ್ ವಾರ್ಶ್ ಫೆಡ್ ಚೇರ್ಮನ್ ಇಂಡಿಪೆಂಡೆಂಟ್ ಆಗ್ತಾರೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗಿತ್ತು. ಗೋಲ್ಡ್ 2% ಅಷ್ಟು ಫಾಲ್ ಆಗ್ಬಿಟ್ಟು 1,52,000 per 10 ಗ್ರಾಮ್ ಅಲ್ಲಿ ಕ್ಲೋಸ್ ಆಗಿದೆ ನಿನ್ನೆ. ಇನ್ನು ಸಿಲ್ವರ್ 4% ಅಷ್ಟು ಫಾಲ್ ಆಗ್ಬಿಟ್ಟು 2,44,000 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಟ್ರಂಪ್ ಅವರು ವಾರ್ನ್ ಮಾಡ್ತಾ ಇದ್ದಾರೆ ಇರಾನ್ಗೆ, ಏನಾದ್ರೂ ಅವರು ಡೀಲ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅವ್ರ ಬೆಲೆ ದೊಡ್ಡ ಮೊತ್ತದಲ್ಲಿ ಅಟ್ಯಾಕ್ ಮಾಡ್ತೀವಿ, ಇನ್ನು ಸೀಸ್ ಫೈರ್ ನ ಎಕ್ಸ್ಟೆಂಡ್ ಮಾಡಲ್ಲ ಅಂತಾನೆ ವಾರ್ನ್ ಮಾಡ್ತಾ ಇದ್ದಾರೆ. ಇನ್ನು ಕ್ರೂಡ್ ಆಯಿಲ್ ಅದರಿಂದಾನೇ ಒಂದು ಬಿಗ್ ರ್ಯಾಲಿ ಕೊಟ್ಟಿದೆ. ಬ್ರೆಂಟ್ ಕ್ರೂಡ್ ಬಂದ್ಬಿಟ್ಟು $98 per ಬ್ಯಾರಲ್ ಅಲ್ಲಿ ಇದೆ. ಇನ್ನು ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 400 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ ಫ್ಲಾಟ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,450 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ನಿಫ್ಟಿ ನಿನ್ನೆ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಇತ್ತು, ಎಲ್ಲ ಗ್ಲೋಬಲ್ ಪಾಸಿಟಿವ್ ಆಗಿದೆ ಅಂತ ಹೇಳ್ಬಿಟ್ಟು 210 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 24,550 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿತ್ತು. ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಗುತ್ತೆ. ಅಬೌಟ್ 24,500 ಇದ್ರೆ ಇಟ್ಸ್ ಸ್ಟ್ರಾಂಗ್ ಬೈಯಿಂಗ್ ಝೋನ್ ತೋರಿಸ್ತಾ ಇರುತ್ತೆ. ಇನ್ನ ಈ ರಿಸಲ್ಟ್ಸ್ ಕಮಿಂಗ್ ಬರ್ತಾ ಇದಾವೆ, ರಿಸಲ್ಟ್ಸ್ ಇಂದ ಒಳ್ಳೆ ನಂಬರ್ಸ್ ಪೋಸ್ಟ್ ಆಗ್ತಾ ಇದಾವೆ. ಸೊ ಡಿಪ್ ಅಂಡ್ ಬೈ, ನಾವು ಬೈ ಮಾಡೋದಕ್ಕೆ ಟ್ರೈ ಮಾಡೋದು ಗುಡ್ ಅಂತ ಹೇಳ್ತಾ, ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.